ಸರ್ ಮತ್ತೆ ಯುವ ನ್ಯಾಯ ಸಾಕಷ್ಟು ಸದ್ದು ಮಾಡ್ತಿದೆ. ಯಾಕಂದ್ರೆ ಮೋದಿ 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 ಅಂತಿದ್ದವ್ರು ಈಗ ಒಂದ್ ಸ್ವಲ್ಪ ಮಟ್ಟಿಗೆ ಅದೇ ಅದು ದಿಕ್ಕು ಬದಲಿಸ್ತಿದ್ದಾರೆ ಯುವ ನ್ಯಾಯದ ಮೂಲಕ. ದಿಕ್ಕು ಬದಲಿಸಲಿಕ್ಕೆ ಬೇಕಾದ ಅಂತ ಅನಿವಾರ್ಯತೆ ಯುವ ಜನತೆ ಕೂಡ ಇದೆ. ಜನತೆಗೆ ಎಷ್ಟು ಧರ್ಮದ ನಶೆಯಲ್ಲಿ ಕುಳಿತುಕೊಂಡ್ರೆ, ಧರ್ಮದ ನಶೆಗಳಲ್ಲಿ ಅಥವಾ ಈ ನಶೆಯಲ್ಲಿ ಹೆಚ್ಚು ಕಾಲ ಬಾಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆ ಕೊನೆಗೆ ಆತ ಕೆಲಸ ಮಾಡ್ಲೇಬೇಕಾದ ಅಗತ್ಯ ಬಿದ್ದೇ ಬೀಳ್ತದೆ. ಅದು ಒಂದ್ ಮಾತಿರ್ಲಿ. ನಮ್ಮ ಈ ಮ್ಯಾನಿಫೆಸ್ಟೋದಲ್ಲಿ ಯುವ ನ್ಯಾಯ ಅನ್ನೋ ಒಂದು ಅದರ ಅಡಿಯಲ್ಲಿ ನಾವು ಪ್ರತಿಯೊಬ್ಬ ಪದವೀಧರ ಮತ್ತೆ ಡಿಪ್ಲೊಮಾ ಮಾಡದಂತ ಯುವಕರಿಗೆ, ಯುವ ಜನತೆಗೆ 1 ಲಕ್ಷ ರೂಪಾಯಿಗಳನ್ನ ನೀಡಬೇಕು ಅನ್ನೋದನ್ನ, 1 ವರ್ಷಕ್ಕೆ ನೀಡಬೇಕು ಅನ್ನೋದನ್ನ ಈ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡಿದ್ವಿ. ಈ ಎಲ್ಲಾ ಪ್ರಣಾಳಿಕೆಯಲ್ಲಿ ಇದು ನನಗೆ ಅತ್ಯಂತ ಇಷ್ಟವಾಗಿರುವಂತ ಒಂದು ಇದು ಅಂಶ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, ಈ ಏನಿದೆ ಈ 1 ಲಕ್ಷ ಕೊಡೋದನ್ನ ಹಾಗೆ ಕೊಡುವಂತದ್ದಲ್ಲ. ಇಲ್ಲಿ ಈಗಾಗ್ಲೇ ನಮ್ಮ ಹತ್ರ ಅಪ್ರೆಂಟಿಸ್ಶಿಪ್ ಆಕ್ಟ್ ಅನ್ನೋದು ಆಲ್ರೆಡಿ ಇದೆ, ಆದ್ರೆ ಅದು ಅಲ್ಲಿಲ್ಲದ ಕಾನೂನು. ಸೊ ಆ ಕಾನೂನುಗಳನ್ನ ಸ್ವರೂಪವನ್ನು ಬದಲಾಯಿಸಬೇಕು. ಮತ್ತೆ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ದೇಶದಲ್ಲಿ 10 ಲಕ್ಷ ಕಂಪನಿಗಳಿದಾವೆ. 10 ಲಕ್ಷ ಕಂಪನಿಗಳು, ಸರಿಸುಮಾರು ಒಂದು 10 ಲಕ್ಷ ಕಂಪನಿಗಳಿದ್ದಾವೆ. ಪ್ರತಿಯೊಂದು ಕಂಪನಿ ಕೂಡ ಒಂದು ಅಪ್ರೆಂಟಿಸ್ಶಿಪ್ ಅವಕಾಶ ನೀಡಿದ್ರೆ, ಒಬ್ಬ ವಿದ್ಯಾರ್ಥಿಗೆ ಅವಕಾಶ ನೀಡಿದ್ರೆ ಆತ ನೈಪುಣ್ಯತೆಯನ್ನು ಗಳಿಸ್ಕೊಳ್ತಾನೆ, ಮತ್ತೆ ಕೆಲಸ ಪಡೆಯೋದಕ್ಕೆ ಅವನಿಗೆ ಈಸಿ ಆಗ್ತದೆ. ಆದ್ರೆ ಈ ಆಲೋಚನೆಯನ್ನ ಈ ಸರ್ಕಾರಗಳು 10 ವರ್ಷದಿಂದ ಮಾಡಿಯೇ ಇಲ್ಲ. ಸೊ ಈ 10 ಲಕ್ಷ ಕಂಪನಿಗಳಿಗೆ ನಮ್ಮ ಸರ್ಕಾರದ ಸಹಭಾಗಿತ್ವನೂ ಇರ್ತದೆ. ಈ 1 ಲಕ್ಷಗಳ ಏನ್ ಕೊಡ್ತೀವಿ ನಾವು, ಸಂಬಳಗಳನ್ನು ಕೊಡ್ತೀವಿ. ಆ ಕಂಪನಿಗಳಿಗೆ ಒಬ್ಬ ಎಂಪ್ಲಾಯಿ ಕೂಡ ಸಿಗ್ತಾನೆ. ಆ ಎಂಪ್ಲಾಯಿ ಕೂಡ, ಆ ಕಂಪನಿ ಕೂಡ ಮೇಲೆ ಬರುವಂತದ್ದಾಗ್ತದೆ. ಹುಡುಗ ಕೂಡ ಮೇಲೆ, ಆ ಯುವಕ ಮತ್ತು ಯುವತಿ ಅವರು ಕೂಡ ಕೆಲಸಗಳನ್ನ ಪಡೆದುಕೊಳ್ಳುವಂತ ಅವಕಾಶ ಆಗ್ತದೆ. ಇದೊಂದು ಅದ್ಭುತವಾದಂತ ಪ್ರೋಗ್ರಾಮ್. ದೇಶ ಕಟ್ಟೋದಕ್ಕೆ ಒಂದು ಯುವ ಜನತೆಗೆ ಒಂದು ಅವಕಾಶ, ಮತ್ತೆ ಯುವ ಜನತೆಯನ್ನ ಸರಿಯಾದ ಸದ್ಬಳಕೆ ಮಾಡಿಕೊಳ್ಳುವಂತ ಒಂದು ಅವಕಾಶ ಈ ಅಂಶಗಳಲ್ಲಿದೆ. ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ಲೇಬೇಕಾದಂತ ಅಗತ್ಯ ಇದೆ. ಮತ್ತೆ ಈ ಏನಿದೆ, ಈ ಯುವ ಜನತೆ ಏನಿದ್ದಾರೆ, ಈ MSMEಗಳಲ್ಲಿ ಕೆಲಸ ಮಾಡಿದ್ರೆ, MSMEಗಳಿಗೆ ಸಂಬಳಗಳನ್ನು ಕೊಡಲಾರದಂತ ಸಮಸ್ಯೆಗಳಿರ್ತವೆ. ಸರ್ಕಾರ ಒಬ್ಬರನ್ನೋ ಇಬ್ಬರನ್ನೋ ಕೊಟ್ರೆ ಆ ನೈಪುಣ್ಯತೆಯನ್ನು ಅವ್ರು ಕೊಡ್ತಾರೆ, ನಾವು ಸಂಬಳಗಳನ್ನು ಕೊಡ್ತೀವಿ. ಈ ತರದ ಒಂದು ಅಂಶಗಳನ್ನ ಇಟ್ಕೊಂಡು ಈ 1 ಲಕ್ಷ ಕೊಡುವಂತ ಒಂದು ಯೋಜನೆಯನ್ನ ಮಾಡ್ಕೊಂಡಿದೀವಿ. ಇದು ಒಂದು ಅಂಶ. ಆದ್ರೆ ಮತ್ತೆ ಯುವ ಜನತೆಗೆ ಈಗಾಗ್ಲೇ 10 ವರ್ಷಗಳಿಂದ ಕೇಂದ್ರ ಸರ್ಕಾರ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿಯೇ ಮಾಡಿಲ್ಲ. 30 ಲಕ್ಷದಷ್ಟು ಹುದ್ದೆಗಳು ಇಂದಿಗೂ ಖಾಲಿ ಬಿದ್ದಿವೆ. ಆ ಹುದ್ದೆಗಳನ್ನ ನಾವು ಭರ್ತಿ ಮಾಡುವ ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಹಾಗಾಗಿ ಮತ್ತೆ ಜೊತೆಗೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಡಿಗ್ರಿ ಮತ್ತೆ ಡಿಪ್ಲೊಮಾ ಮಾಡದಂತ ಹುಡುಗರು ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ. ಕೆಲಸಕ್ಕಾಗಿ ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ. ಅಪ್ಲಿಕೇಶನ್ ಹಾಕ್ಬೇಕಾದಂತ ಸಮಯದಲ್ಲಿ ಅವ್ರ ಶುಲ್ಕವನ್ನ ಕೂಡ ಪಾವತಿ ಮಾಡ್ಬೇಕಾಗ್ತದೆ. ಆ ಶುಲ್ಕ ವಿನಾಯಿತಿಯೊಂದಿಗೆ ಅಪ್ಲಿಕೇಶನ್ಗಳನ್ನ ಹಾಕುವಂತ ಒಂದು ಯೋಜನೆಯನ್ನ ನಾವು ಯುವ ಜನತೆಗೆ ಮಾಡ್ಕೊಡ್ತಾ ಇದ್ದೀವಿ. ಈ ಯಾವುದೇ ಕಾರಣಕ್ಕೂ ಯುವ ಜನತೆ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಬಾರದು. ಯುವ ಜನತೆ ಸುಮ್ಮನೆ ಕುಳಿತುಕೊಂಡ್ರೆ ದೇಶ ಸುಮ್ಮನೆ ಕುಳಿತುಕೊಂಡಂಗೆ. ಯುವ ಜನತೆ ಕೆಲಸ ಮಾಡ್ತಾ ಇದ್ರೆ ದೇಶ ಮುಂದುವರಿತಾ ಇದ್ದಾಗೆ. ಆ ಯೋಚನೆಯನ್ನ ಇಟ್ಕೊಂಡಿದ್ದೀವಿ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಇದರೊಳಗೆ ಹೇಳೋದಕ್ಕೆ, ಯುವ ನ್ಯಾಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕ್ರೀಡೆಯಲ್ಲಿ ನೈಪುಣ್ಯ ಉಳ್ಳಂತ ಕ್ರೀಡಾ ಸ್ಪರ್ಧಾಳುಗಳಿಗೆ 10,000 ರೂಪಾಯಿಗಳನ್ನ, ತಿಂಗಳಿಗೆ 10,000 ರೂಪಾಯಿಗಳನ್ನ ನೀಡುವಂತ ಯೋಜನೆಯನ್ನು ಕೂಡ ಈ ಯುವ ನ್ಯಾಯದಲ್ಲಿ ನಾವು ಸೇರಿಸ್ಕೊಂಡಿದ್ದೀವಿ. ಹಾಗಾಗಿ ಯುವಕರು ಖಂಡಿತವಾಗ್ಲೂ 10 ವರ್ಷಗಳಲ್ಲಿ ಏನು ಅನ್ಯಾಯಗಳನ್ನು ಅನುಭವಿಸಿದ್ರು, ಆ ಅನ್ಯಾಯಗಳಿಗೆ ಕೊನೆ ಕಾಣಲಿದೆ, ನ್ಯಾಯ ಸಿಗ್ಲಿದೆ. ಜೊತೆಗೆ ಇನ್ನೊಂದೆರಡು ಇಂಪಾರ್ಟೆಂಟ್, ಕ್ರೀಡಾಸಕ್ತರಿಗೆ ನೆರವು ಕೊಡೋದಕ್ಕೆ ಏನು ಗುರಿ ಇರಬಹುದು? ಏನು ಒಲಿಂಪಿಕ್ ಕಳಿಸುವಂತಹ ಪ್ಲಾನ್? ಖಂಡಿತ. ಈಗ ಅದೇನಾಗತ್ತೆ ಅಂದ್ರೆ ಹೇಳಿದ್ರೆ, ಕ್ರೀಡಾಸಕ್ತನಿಗೆ ಪರಿಸರ ಏನಾಗ್ತದೆ ಅಂತ ಹೇಳಿದ್ರೆ, ಶ್ರೀಮಂತ ಇದ್ದವನು ಹೇಗೋ ನಡೆದು ಹೋಗ್ತಾನೆ. ಆದ್ರೆ ತನ್ನಲ್ಲಿ ನೈಪುಣ್ಯತೆ ಇದ್ದು, ಅವ್ರ ಶಕ್ತಿ ಇದ್ದು, ಆದ್ರೂ ಕೂಡ ಹಣದ ಕಾರಣಗಳಿಗೆ ಸ್ಪೋರ್ಟ್ಸ್ ಅನ್ನ ಬಿಡುವಂತ ನಾವು ಬಹಳಷ್ಟು ನೋಡ್ತಾ ಇದ್ದೇವೆ. ಇದಾಗಬಾರದು. 130 ಕೋಟಿ ಇರುವಂತ ಜನಸಂಖ್ಯೆಯಲ್ಲಿ ನಾವು ಒಲಿಂಪಿಕ್ ಅಲ್ಲಿ ಇಷ್ಟು ಕಳಪೆ ಸಾಧನೆ ಮಾಡ್ತೀವಿ. ನಮ್ಮ ಯುವ ಜನತೆಗೆ ಏನು ಶಕ್ತಿ ಇಲ್ಲ ಅಥವಾ ಜ್ಞಾನ ಇಲ್ಲ ಅನ್ನೋದು ಆಗೋದಿಲ್ಲ, ಅಥವಾ ಯುಕ್ತಿ ಇಲ್ಲ ಅನ್ನೋದಲ್ಲ. ಈ ಹಣ ಅವ್ರಿಗೆ ಬೇಕಾಗಿರುವಂತದ್ದು ನೆರವು ಮತ್ತು ಮಾರ್ಗದರ್ಶನ. ಹಣ ಅದನ್ನ ತಂದು ಕೊಡುತ್ತದೆ ಅನ್ನೋ ಉದ್ದೇಶವನ್ನ ನಾವು ಇಟ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಕೇಂದ್ರೀಯ ಮತ್ತು ನವೋದಯ ಶಾಲೆಗಳನ್ನ ಹೆಚ್ಚು ಮಾಡುವಂತ ಒಂದು ಯೋಜನೆ ಈ ನಮ್ಮ ಇದ್ರೊಳಗಿದೆ. ಜೊತೆಗೆ ಶಿಕ್ಷಕರನ್ನ ನಾವು ಎಲ್ಲಾ ಕೆಲಸಗಳಿಗೂ ಬಳಸ್ಕೊಳ್ತೀವಿ.
ಎಲ್ಲಾ ಕೆಲಸಗಳು ಬಳಸ್ಕೊಳ್ತೀವಿ. ಈ ಬಾರಿ ಆ ಶಿಕ್ಷಕ ವೃತ್ತಿಯನ್ನು ಮಾತ್ರ ಮಾಡ್ಬೇಕು, ಬೇರೆ ಕೆಲಸಗಳನ್ನ ಮಾಡಬಾರದು ಅನ್ನೋ ದೃಷ್ಟಿಕೋನದಿಂದ ಈ ಯುವ ನ್ಯಾಯದೊಳಗೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಶಿಕ್ಷಕ ವೃತ್ತಿಯನ್ನು ಮಾಡ್ಬೇಕು ಅಂತ ಹಲವಾರು ಅಂಶಗಳಿದ್ದಾವೆ. ಆದ್ರೆ ನಾನು ಬಹಳ ಒಂದಷ್ಟು ಮುಖ್ಯವಾದಂತ ಪಾಯಿಂಟ್ಸ್ ಗಳನ್ನ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಮೊದಲಿಗೆ ನೀವು ಹೇಳಿದ್ರಿ ಸರ್, ಅನ್ನ ಕೊಡೋ ರೈತ ಭೂತಾಯಿಗೆ ಭತ್ತ ನಾಟಿ ಮಾಡಿದ್ರೆ ಡೆಲ್ಲಿಗೆ ಬರೋ ರೈತರನ್ನ ಅಡ್ಡಗಟ್ಲಿಕ್ಕೆ ಮೊಳೆ ನಾಟಿ ಮಾಡಿದ್ರು ಬಿಜೆಪಿ ಸರ್ಕಾರ ಅಂತ ಹೇಳಿ. ಅಂತಹ ರೈತರಿಗೆ, ಆ ಆಕ್ರೋಶಿತ ಮನಸ್ಸುಗಳಿಗೆ, ಆ ಕಣ್ಣೀರಿನ ಕಟ್ಟೆ ಒಡೆದು ಎಷ್ಟು ಪಾಪ ಒಬ್ಬ ಬಿಜೆಪಿಯ ಸಚಿವನ ಮಗ ಕೂಡ ಒಂದು ಕಾರ್ ಹಚ್ಚಿ ಒಂದಷ್ಟು ರೈತರ ಸಾವು ಕಾರಣ. ಅನ್ನದಾತರಿಗೆ ಏನ್ ಕೊಡೋದಕ್ಕೆ ರೆಡಿ ಇದೀರಿ? ರೈತ ನ್ಯಾಯದಲ್ಲಿ ಏನಿದೆ? ಈಗ ರೈತ ಕೇಳ್ತಾ ಇರೋದು, ಬಹುವಾಗಿ ಕೇಳ್ತಾ ಇರೋದು, ನಮಗೆ ಕನಿಷ್ಠ ಬೆಲೆ ನಿಗದಿ ಮಾಡಿಕೊಡಿ ಅನ್ನೋದೇ ದೊಡ್ಡ ವಿಚಾರ ಅವರಿಗೆ. ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿಕೊಡಿ, MSP ನ ನಿಗದಿ ಮಾಡಿಕೊಡಿ ಅನ್ನೋದೇ ಅವ್ರದ್ದು ದೊಡ್ಡ ವಿಚಾರ, ಅವ್ರದ್ದು ಇರುವಂತದ್ದೇ ಅದು. ಆತನಿಗೆ ತಾನು ಬೆಳೆಯುವ ಬೆಳೆಗೆ ಇಷ್ಟು ದುಡ್ಡು ಬರ್ತದೆ ಅಂತ ಹೇಳಿದ್ರೆ ಅವನು ಮುಂದಿನ ಪ್ಲಾನ್ ಮಾಡ್ಕೊಳ್ತಾನೆ. ಈಗ ವಿಚಾರ ಏನಕ್ಕೆ ಇದಾಗ್ತಾ ಇಲ್ಲ, MSP ಯಾಕೆ ಸಿಗ್ತಾ ಇಲ್ಲ ಅವ್ರಿಗೆ ಅಂತ ಹೇಳಿದ್ರೆ, ಮೋದಿಯ ಸ್ನೇಹಿತರ ಗೋಡಾನ್ಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಪದಾರ್ಥಗಳು ಸಿಗಬೇಕು. ಅವರ ಎಲ್ಲಾ ಸ್ನೇಹಿತರು ಅಂಬಾನಿ, ಅದಾನಿಗಳು ಇಡೀ ಭಾರತದಲ್ಲಿ ದೊಡ್ಡ ದೊಡ್ಡ ಗೋದಾಮುಗಳನ್ನ ಸೃಷ್ಟಿ ಮಾಡಿಟ್ಕೊಂಡಿದ್ದಾರೆ. ಆ ಗೋದಾಮುಗಳಿಗೆ ಅತ್ಯಂತ ಕಡಿಮೆ ಬೆಲೆಗೆ ಅವರು ಆಹಾರ ಪದಾರ್ಥಗಳನ್ನ ಪರ್ಚೇಸ್ ಮಾಡ್ತಾರೆ, ಖರೀದಿ ಮಾಡ್ತಾರೆ. ಈ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದ್ರೆ ಅವರ ಆಟ ನಡೆಯೋದಿಲ್ಲ. ಈ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬೆಂಬಲ ಬೆಲೆಯನ್ನ ನಿಗದಿ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾಗಿ ಹೇಳಿದ್ದೇವೆ, ಸ್ವಾಮಿನಾಥನ್ ಆಯೋಗದಲ್ಲಿ ಯಾವ ರಿಪೋರ್ಟ್ಸ್ ಗಳನ್ನ, ಯಾವ ಶಿಫಾರಸುಗಳನ್ನ ಮಾಡಿದ್ರು, ಯಾವ ವರದಿಗಳನ್ನ ಶಿಫಾರಸು ಮಾಡಿದ್ರು, ವೈಜ್ಞಾನಿಕವಾಗಿ ಆ ವರದಿಗಳಲ್ಲಿ ಏನೇನಿದಾವೆ ಆ ವರದಿಗಳನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡು MSP ಯನ್ನ ನೀಡೋದನ್ನ ಖಾತ್ರಿ ಮಾಡಿದೆ ಈ ಪ್ರಣಾಳಿಕೆ. ಜೊತೆಗೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ರೈತರ ಬಳಸ್ಕೊಳ್ಳುವಂತ ಯಂತ್ರೋಪಕರಣಗಳು, ಗೊಬ್ಬರಗಳು ಮತ್ತೆ ಇನ್ನಿತರ ಪದಾರ್ಥಗಳ ಮೇಲೆ GST ಆಗ್ತಾ ಇದ್ದಾರೆ. ಅದು 100 ರೂಪಾಯಿಗೆ 18 ರೂಪಾಯಿಗಳು ಹಾಗೆ ನೇರವಾಗಿ ರೈತನ ಮೇಲೆ ಹೊರೆ ಬೀಳ್ತದೆ. ಈ 100 ರೂಪಾಯಿಗೆ 18 ರೂಪಾಯಿಗಳ ಈ ಹೊರೆ ಏನಿದೆಯಲ್ಲ, ಆ ಹೊರೆಯನ್ನ ಕಡಿಮೆ ಮಾಡಬೇಕಾದ ಜವಾಬ್ದಾರಿ ನಮ್ಮ ಸರ್ಕಾರದ್ದಾಗುತ್ತೆ. ಸೊ ಆ ಅಂಶವನ್ನು ಕೂಡ ರೈತರಿಗೆ ಈ ಅಂಶಗಳು ಈ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಸೇರಿಸ್ಕೊಂಡಿದ್ದೀವಿ. GST ಮುಕ್ತ ಪದಾರ್ಥಗಳನ್ನು ರೈತರಿಗೆ ನೀಡೋದಕ್ಕೆ ನಾವು ಬದ್ಧರಿದ್ದೀವಿ. ಹಾಗೆ ಕೇವಲ ಕೃಷಿ ಅಲ್ಲದೆ ಹೈನುಗಾರಿಕೆ ಮತ್ತೆ ರೇಷ್ಮೆ, ಹೈನೋದ್ಯಮ, ಈ ಎಲ್ಲ ಕಾರ್ಯಕ್ರಮಗಳನ್ನ, ಉತ್ಪನ್ನಗಳನ್ನ ಡಬಲ್ ಮಾಡುವಂತ ವಿಶೇಷವಾದ ಯೋಜನೆಗಳನ್ನು ಕೂಡ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಸೇರಿಸ್ಕೊಂಡಿದ್ದೀವಿ. ಸರ್, ಈಗ ರೈತ ನ್ಯಾಯ ಮತ್ತು ಶ್ರಮಿಕ ನ್ಯಾಯ ಅಂದಾಗ ಒಂಚೂರು ಸಣ್ಣದೊಂದು ವ್ಯತ್ಯಾಸ ಬರುತ್ತೆ. ಆದ್ರೆ ನಿಜವಾದ ದುಡಿಯುವ ಭಾರತ ಅನ್ನುವಂಥದ್ದಿರೋದು ಈ ಎರಡು ವರ್ಗಗಳಲ್ಲೇ. ಶ್ರಮಿಕ ನ್ಯಾಯಕ್ಕೆ ಏನೆಲ್ಲ ವಿಶೇಷಗಳನ್ನ, ಭರವಸೆಗಳನ್ನ ನೀಡಿದೆ ಸರ್? ಅತ್ಯಂತ ಕನಿಷ್ಠ ವೇತನ ಸಿಗ್ತಾ ಇದೆ. ನಮ್ಮ ಕರ್ನಾಟಕ ಸೌತ್ ಇಂಡಿಯಾದ ರಾಜ್ಯಗಳಿಗೆ ಹೋಲಿಸಿದ್ರೆ ನಾರ್ತ್ ಇಂಡಿಯಾದ ರಾಜ್ಯಗಳಲ್ಲಿ ಅತ್ಯಂತ ವೇತನವನ್ನೇ ಸರಿಯಾಗಿ ನೀಡ್ತಾ ಇಲ್ದಿರುವಂತ ಪರಿಸ್ಥಿತಿ ಇದೆ. ಸೊ ಈ ಶ್ರಮಿಕರಿಗೆ ನಾವು 400 ರೂಪಾಯಿಗಳಷ್ಟು ಮಿನಿಮಮ್ ದಿನಕ್ಕೆ 400 ರೂಪಾಯಿಗಳಿಗಿಂತ ಹೆಚ್ಚಿನ ವೇತನ ನೀಡಬೇಕು ಅನ್ನೋ ಅಂಶವನ್ನ ನಾವು ಈ ಶ್ರಮಿಕರ ನ್ಯಾಯದೊಳಗೆ ಸೇರಿಸ್ಕೊಂಡಿದ್ದೇವೆ. ಜೊತೆಗೆ ಈಗ ನಮ್ಮ ರಾಜಸ್ಥಾನದಲ್ಲಿ ಒಂದು ಆರೋಗ್ಯ ವಿಮೆ ಒಂದನ್ನ ಜಾರಿಗೆ ತಂದಿದ್ವಿ ನಮ್ಮ ಸರ್ಕಾರ ಇದ್ದಾಗ. ಅದು ಶ್ರಮಿಕರಿಗೆ ಹೇಗಿತ್ತು ಅಂತ ಹೇಳಿದ್ರೆ, ಅದು ಎಂತದ್ದೇ ಅನಾರೋಗ್ಯ, ಅಪಘಾತ ಆದ ಸಂದರ್ಭದಲ್ಲಿ 25 ಲಕ್ಷಗಳಷ್ಟು ವಿಮೆ ಕೊಡುವಂತ ಒಂದು ಯೋಜನೆ ಅದಾಗಿತ್ತು ರಾಜಸ್ಥಾನದಲ್ಲಿ. ಅದನ್ನೀಗಾಗ್ಲೇ ರಾಜಸ್ಥಾನ ಸಕ್ಸಸ್ಫುಲ್ ಆಗಿ ಅದನ್ನ ನಡೆಸ್ಕೊಟ್ಟಿದ್ದೇವೆ, ನಾವು ಜಾರಿಗೆ ತಂದಿದ್ದೇವೆ. ಅದನ್ನ ಇಡೀ ದೇಶದಲ್ಲಿ, ರಾಜಸ್ಥಾನ ಮಾಡೆಲ್ನ ಇಡೀ ದೇಶದಲ್ಲಿ ಮಾಡ್ಬೇಕು ಅನ್ನೋ ಇಚ್ಛೆಯನ್ನ ನಮ್ಮ ಕಾಂಗ್ರೆಸ್ ಇಟ್ಕೊಂಡಿದೆ. ಅದನ್ನ ಮ್ಯಾನಿಫೆಸ್ಟೋದಲ್ಲಿ ಕೂಡ ಸೇರಿಸ್ಕೊಂಡಿದೆ. ಅದೇ ರೀತಿಯಲ್ಲಿ ಮೀನುಗಾರಿಕೆ ಮಾಡುವಂತ ಕಾರ್ಮಿಕರಿಗೆ, ಎಲ್ಲ ದೇಶದ ಕಾರ್ಮಿಕರನ್ನು ಕೂಡ ಈ ವಿಮೆ ಯೋಜನೆ ಅಡಿಯಲ್ಲಿ ಸೇರಿಸಿಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ.